ಹಲೋ ಫ್ರೆಂಡ್ಸ್, ಇವತ್ತು ನಾನೊಂದು ಸ್ಪೆಷಲ್ ಆಗಿರುವ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಜೋಲೋ ಚಿಪ್ಸ್ ಅಂತೇಳಿ. ಇದನ್ನು ತಿಂದ್ಬಿಟ್ಟು ನಮ್ಮ ಯಜಮಾನ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಇದೇ ಇವತ್ತಿನ ಸ್ಪೆಷಲ್ ವಿಡಿಯೋ. ನೋಡಿ, ಇವಾಗ ಓಪನ್ ಮಾಡ್ತಾರೆ. ಇದನ್ನ ನೋಡಿದರೆ ಸಾಕು ಭಯ ಆಗ್ತೈತೆ. ಹೇಗೆ ತಿಂತಾರೋ ಗೊತ್ತೇ ಇಲ್ಲ. ರಿಯಾಕ್ಷನ್ ಹೇಗಿರುತ್ತೋ, ಅದು ತಿಂದಮೇಲೆ ಐಸ್ ಕ್ರೀಮ್ ತಿಂತಾರೋ, ಏನು ಸುಮ್ಮನೆ ಇರ್ತಾರೋ, ಏನು ಭರತನಾಟ್ಯ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದರೊಳಗಡೆನೇ ನೋಡಿ ಒಂಥರ ದೆವ್ವ ಥರ ಇದೆ. ಒಂಥರ ಸ್ಟ್ರಾಂಗ್ ಚಿಪ್ಸ್ ಅಂತೆ. ಇವಾಗ ಓಪನ್ ಮಾಡ್ತಾ ಇದ್ದಾರೆ ನೋಡಿ. ಒಳಗಡೆನೇ ಎಷ್ಟು ಭಯಂಕರವಾಗಿದೆ. ಇದರಲ್ಲಿ ಹೇಳ್ಬೇಕಂದ್ರೆ ಒಂದು ಎರಡೇನೋ ಚಿಪ್ಸ್ ಇರುತ್ತೆ ಅಷ್ಟೇ. ತುಂಬ ಸ್ಟ್ರಾಂಗ್ ಅಂತೆ. ನಾನು ಹೇಳ್ತಾ ಇರೋದು ಒಂದೇನು, ಇದರಲ್ಲಿ ಒಂದಿರುತ್ತಂತೆ. ಅದನ್ನು ತಿಂದರೆ ಅಷ್ಟು ಖಾರ ಅಷ್ಟು ಇದು ಇರ್ತೈತಂತೆ. ಅದನ್ನು ತಿಂದುಬಿಟ್ರು ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. Reaper is waiting. Any last words ಅಂತ ಹಾಕಿದ್ದಾರೆ. ಟ್ರೈ ಮಾಡುವ. ಚಲೋ ಚಿಪ್. ಓಕೆ, ಆಲ್ರೆಡಿ ನೋಡಿರ್ತೀರ. ತುಂಬ ವೀಡಿಯೋಸ್ ಮಾಡಿದ್ದಾರೆ ಯೂಟ್ಯೂಬ್ನಲ್ಲಿ. ಸೊ ಇದು ಒಂದು ಎಕ್ಸ್ಪೆರಿಮೆಂಟ್ ನಮ್ಮ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ನಮ್ಮ ಮೇಲೆ ಟ್ರೈ ಮಾಡೋಕ್ಕೆ. ಸತ್ತರೆ ನಾವು ನೋಡೋಣ, ಇಲ್ಲ ಬದುಕಿದ್ರೆ ನಾನು ಟ್ರೈ ಮಾಡೋಣ. ನೋಡಿ ಫ್ರೆಂಡ್ಸ್, ಅದನ್ನು ಚಿಪ್ಸ್ನ ತಿಂದ ಮೇಲೆ ಈ ಚಾಕ್ಲೇಟ್ ತಿನ್ನೋಣ ಅಂತೇಳಿ ಈ ಚಾಕ್ಲೇಟ್ ತಗೊಂಡಿದ್ದಾರೆ. ಇದು ಎಮರ್ಜೆನ್ಸಿಗಂತೆ ಈ ಚಾಕ್ಲೇಟ್ ತಗೊಂಡಿದ್ದಾರೆ ತಿನ್ನೋಕೆ, ಖಾರ ಜಾಸ್ತಿ ಆದರೆ. ಇವಾಗ ನನ್ನ ಚಾಲೆಂಜ್ ಏನಂದರೆ ತಿಂದ್ಬಿಟ್ಟು ಒಂದು 10 ನಿಮಿಷ ಹಂಗೆ ಇರಬೇಕು. ಆಮೇಲೆ ಚಾಕ್ಲೇಟಾರ ತಿನ್ಕೊಳ್ಳಿ, ನೀರಾದರೂ ಕುಡೀಲಿ, ಮತ್ತು ಐಸ್ ಕ್ರೀಮ್ ಆದರೂ ತಿನ್ನಲಿ. ನನ್ನ ಚಾಲೆಂಜು ಅದನ್ನೊಂದು 10 ನಿಮಿಷ ಇರಬೇಕು. ನೋಡಿ ಫ್ರೆಂಡ್ಸ್, ಚಿಪ್ಸ್ನ ಇವಾಗ ಓಪನ್ ಮಾಡಿಬಿಟ್ಟು ತಿಂತಾರೆ. ನೋಡುವ ಬನ್ನಿ ರಿಯಾಕ್ಷನ್ ಹೇಗಿರುತ್ತೆ. ಮುಖ ನೋಡಿದರೆ ಯಾಕೋ ತಿನ್ನಲ ಬೇಡ ಅನ್ನಿಸ್ತಾ ಇದೆ. ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಆಲ್ ದ ಬೆಸ್ಟ್ ಹೇಳಿ ಫ್ರೆಂಡ್ಸ್ ಎಲ್ಲರೂ. ಗಮ್ಮ ಐತಂತೆ. ಅಯ್ಯೋ ಗಮ್ಮ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ಮೆಲ್ ಮುಟ್ಟಬೇಡ. ಒಂಥರ ನೋಡಿ ಫ್ರೆಂಡ್ಸ್, ಇವಾಗ ಹೊರಗಡೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಇವಾಗ ಖಾರ ಪುಡಿ ಹಾಕೊಂಬರ್ತೀವಲ್ಲ, ಇದರಲ್ಲಿ ಮಿಷಿನಲ್ಲಿ ಹೋಗಿ ಸೇಮ್ ಅದೇ ಸ್ಮೆಲ್ಲೇ ಬರ್ತಾ ಇರೋದು. ನನಗೆ ಸ್ಮೆಲ್ ನೋಡಿ ಭಯಂಕರವಾದ ಭಯ ಆಗ್ತಾಯಿದೆ. ಹೆಂಗೆ ತಿಂತಾರೋ ನೋಡೋಣ. ಸರಿ, ಅಯ್ಯೋ ಒಳಗಡೆ ಪುಡಿ ಪುಡಿ ಆಗ್ಬಿಟ್ಟಿದೆ. ಒಂದು ಪ್ಲೇಟಿಗೆ ಹಾಕೋ, ಇಲ್ಲಾಂದ್ರೆ ಅದರಲ್ಲೇ ತಿನ್ನು. ನೋಡಿ ಫ್ರೆಂಡ್ಸ್, ಒಳಗಡೆ ಚಿಪ್ಸ್ ಪುಡಿ ಪುಡಿ ಆಗಿದೆ ಇವಾಗ ಆಲ್ರೆಡಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಚಿಪ್ಸು. ಇವಾಗ ತಿನ್ನುವ 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 ಚಟ್ಟ ಸ್ಟಾರ್ಟ್. ತಿನ್ನಿ ತಿನ್ನಿ. ಆಹಾ ದೇವ್ಡಾ. ಅಮ್ಮನ ಲೈಟ್ ಟೆಸ್ಟ್ ನೋಡಿ ಫ್ರೆಂಡ್ಸ್, ಲೈಟಾಗಿ ಟೇಸ್ಟ್ ನೋಡ್ತಾರಂತೆ. ಅಮ್ಮ ಖಾರ ಜಾಸ್ತಿನಾ? ಚೆನ್ನಾಗಿದೆಯಾ? ಸಿಹಿಯಾಗಿದೆಯಾ?
ಖಾರವಾಗಿದೆಯಾ? ಅತ್ಯಂತ ಗಂಡು ನಾನಲ್ಲ. ಖಾರ ಅಲ್ಲ, ಸಾಮಾನ್ಯ ಖಾರ ಅಲ್ಲ. ಟ್ರೈ ಮ್ಯಾನೇಜ್. ಓಕೆ, ಚೆನ್ನಾಗಿದೆಯಾ? ಖಾರ ಇಲ್ವಾ? ಇருக்கு ಖಾರ ಇருக்கு. ಖಾರ ಇದೆಯಾ? ತಿನ್ನಿ. ಖಾರ ಇದೆ. ಕುಂಡಿ ಮೇ ಚರ್ಬಿ ಇದ್ರೆ ಆದರದೆ ಬಾರಲ್ಲ ಕುಷ್ಕಾ ಕಾಲೋ. ಅತ್ಯಂತ ಖಾರ ಮಾತ್ರ ಅಲ್ಲ. ಸೊ ಲೆಟ್ಸ್ ಟ್ರೈ. ಮೌನಾಚರಣೆ ಮಾಡ್ತಾ ಇದ್ದಾರೆ ತಿಂದ್ಬಿಟ್ಟು. ನಾಳೆ ಕೆಲ್ಸಕ್ಕೆ ಹೋಗ್ತೀನಿ ನಾನು. ಕೆಲಸಕ್ಕೆ ಅದಕ್ಕೆ ಹೇಳಿದ್ದು. ಇದೆಲ್ಲ ಬೇಕಿತ್ತು ನನಗೆ. ಹಾಗಿದ್ದಾಗಲಿ. ಹಾಂ, ಎಲ್ಲ ದೇವ್ರು ನೋಡ್ಕೋಬೇಕಷ್ಟೆ. ನೋಡಿ ಫ್ರೆಂಡ್ಸ್, ಖಾರ ಸ್ಟಾರ್ಟ್ ಆಗಿದೆ ಇವಾಗ. ಸ್ಟ್ರಾಂಗ್ ಆಗಿದೆಯಾ? ಜಿಂಗ್ ಚಕ್ ಜಿಗ್ ಜಿಗ್ ಚಕ್, ಜಿಂಗ್ ಚಕ್ ಜಿಗ್ ಜಿಗ್ ಚಕ್. ಜ್ಯೂಸ್ ಬೇಕಾ? ಐಸ್ ಕ್ರೀಮ್ ಬೇಕಾ? ಚಾಕ್ಲೇಟ್ ಬೇಕಾ? ಸ್ಟ್ರಾಂಗ್ ಆದ ಕಾಫಿ. ಓಹೋ, ನೋಡಿ ಫ್ರೆಂಡ್ಸ್, ಏನಾಗ್ತೈತೆ? ಖಾರ ಜಾಸ್ತಿನಾ? ಅಲ್ಲೂ ನಾಲ್ಗೆ ಮುಂದೆ. ಚೆನ್ನಾಗೈತಾ ಚಿಪ್ಸು? ತಿಂತೀಯಾ? ಬೇಡ ತಿನ್ನಪ್ಪ ಸ್ವಾಮಿ, ಬೇಡ. ಓ ಭಗವಂತ. ಧ್ಯಾನ ಮಾಡು ಭಗವಂತ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ರಿಯಾಕ್ಷನ್ನು? ಚೋಲೋ ಚಿಪ್ಸಿನ ರಿಯಾಕ್ಷನ್ನು ಯಾವ ಥರ ಐತೆ? ಐಸ್ ಕ್ರೀಮ್ ಕೊಡ್ಲಾ? ನೋಡಿ ಫ್ರೆಂಡ್ಸ್, ಪಾಪ ಎಷ್ಟು ಖಾರ ಇದೆ ಅಂತ ಒದ್ದಾಡ್ತಾ ಇದ್ದಾರೆ. ಯಾಕಾದ್ರೂ ತಿಂದೇನೋ ಅನಿಸ್ತಿತ್ತು. ಇದೆಲ್ಲ ಯಾವ ಖಾರನ? ಓಹೋ, ನೋಡ್ತಾ ಇದ್ದೀನಿ ಖಾರ. ಸೇಮ್ ಮೆಣಸಿಕಾಯಿ ಇದ್ದಂಗೆ ಅಷ್ಟೇ, ಏನಿಲ್ಲ. ಮೆಣಸಿಕಾಯಿ ತಂದರೆ, ಹಸಿ ಮೆಣಸಿಕಾಯಿ ತಂದರೆ ಏನು ಘಾಟ ಇರುತ್ತೆ ಅಷ್ಟೇ. ಸುಮ್ಮನೆ ವಿಡಿಯೋದಲ್ಲಿ ಕೆಲವರೆಲ್ಲ ಓವರ್ ರಿಯಾಕ್ಷನ್ ಕೊಡೋದು, ರಿಯಾಕ್ಷನ್ ಮಾಡ್ತಾರೆ. ಅಷ್ಟೊಂದೇನು ಖಾರ ಇಲ್ಲ. ತಿಂದಾಗ ಸ್ವಲ್ಪ ಖಾರ ಅನಿಸುತ್ತೆ. ನೋಡಿ, ನಾನು ಎಷ್ಟು ತಿಂದು ಇಷ್ಟೊತ್ತವರೆಗೂ ನಿಮಗೆ ತೋರಿಸಿದ್ದು. ಸ್ವಲ್ಪ ಖಾರ ಐತೆ ಅನಿಸುತ್ತೆ, ಆಮೇಲೆ ಸರ್ವಾಗ್ಬಿಡುತ್ತೆ. ಓಕೆ, ಅದೊಂದು ಚೂರು ತಿನ್ನಿ. ಇದು ತಿಂದರೆ ಇನ್ನೂ ಆಗುತ್ತೆ, ಜಾಸ್ತಿ ಆಗುತ್ತೆ. ಸಾಕಾ? ನೀರು ಹರಿತದೆ. ಟ್ರೈ ಮಾಡೋರು ಮಾಡ್ಬೋದು, ಖಾರ ತಿನ್ನೋರು ಮಾತ್ರ. ಖಾರ ತಿಂದವ್ರಿಗೆ, ನನ್ನಂಥವ್ರಿಗೆ ಆಗಲ್ಲ, ಭಾರಿ ಕಷ್ಟ ಆಗುತ್ತೆ. ಸೊ ಬೆಟರ್ ಏನು ಓಕೆ. ಟೇಸ್ಟು ಚೆನ್ನಾಗಿದೆ. ಯಾವ ಥರ ಇದೆ ಟೇಸ್ಟ್? ಜಸ್ಟ್ ಇದು ಯಾವುದದು
ಇದು ಬರುತ್ತಲ್ಲ ಬೆಂಗೋ ಚಿಪ್ಸ್ ಹ್ಞೂ ಆ ಥರ ಇರುತ್ತೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಇದು ಸ್ವಲ್ಪ ಜಾಸ್ತಿ ಖಾರ ಇರೋದ್ರಿಂದ ಹಂಗೆ ಅನಿಸುತ್ತೆ ನೋಡಿ. ಇನ್ನೂ ತಿಂತಾರೆ. ಇದು ಬೇಡ, ಇದು ತಿನ್ನಲ್ಲ, ಎರಡು ತಿನ್ಬಿಡಲ. ಸಾಕು, ಜಾಸ್ತಿ ತಂದರೆ. ಇದು ನನಗೊಂಚೂರು ಕೊಡಿ. ಹಾಂ, ಸಮಾಧಾನ. ಕೊಡಿ ಕೊಡಿ ಕೊಡಿ. ಆಗ್ತಾ ಇಲ್ಲ. ಸರಿ ಬಿಡಿ, ನೀವು ತಿಂದಿದ್ದೀರಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರು ತಿಂದು ಚಾಲೆ ತೆಗೆದ್ಬಿಟ್ರು. ನನಗೆ ಬೇಡಪ್ಪ ಸ್ವಾಮಿ, ಬೇಡ ಬೇಡ ಬೇಡ. ಮತ್ತೆ ಹೊಟ್ಟೆಲ್ಲಿ ಉರಿ ಬಿದ್ದುಬಿಟ್ಟು ಮತ್ತೆ ನೈಟ್ ನಿದ್ದೆ ಮಾಡ್ಲಿದಂಗೆ ಆಗೈತೆ. ಬೇಡ. ಅಂಥ ಖಾರ ಏನಿಲ್ಲ ನಮಗೆ. ಈ ಖಾರ ಎಲ್ಲ ಏನು ಅನ್ಸಲ್ಲ. ತಿನ್ನೋರು ತಿನ್ಬೋದು, ಖಾರ ತಿನ್ನೋರು ತಿನ್ಬೋದು. ಹ್ಞೂ, ಸೊ ಇಲ್ಲಿ ಚಾಕ್ಲೇಟ್ ಇದೆ, ತಿನ್ನೋಣ ಅಂದ್ಕೊತಿದ್ದೀನಿ. ತಿನ್ನೋದು ಬೇಡ. ತಿನ್ನಿ, ನಿಮ್ಮಿಷ್ಟ, ನಿಮ್ಮ ಬಾಯಿ ನಿಮ್ಮಿಷ್ಟ, ನಿಮ್ಮ ರಿಯಾಕ್ಷನ್ನು. ನೀವು ತಡ್ಕೊಳಂಗಿದ್ರೆ ಚಾಕ್ಲೇಟ್ ತಿನ್ನಬೇಡಿ, ಇಲ್ಲಾಂದ್ರೆ ಹಾಗೆ ಅದು ಬಿಡಿ. ಖಾರ ಆಗದಿರೋರಿಗೆ ತುಂಬ ಹೆವಿ ಖಾರ ಆಗುತ್ತೆ ರೀ, ತಿನ್ನಬೇಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಖಾರ ತಿನ್ನೋರು ತಿನ್ನಿ, ಎಂಜಾಯ್ ಮಾಡಿ. ಒಂದು ಸಾರಿ ಎಕ್ಸ್ಪೀರಿಯನ್ಸ್ ಮಾಡಿ ಅಷ್ಟೇ. ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡಬೇಡಿ, ಬೇಗ ಹೋಗ್ಬಿಡ್ತೀರ ಅಶ್ವಂಪಾದಕ್ಕೆ. ಖಾರ ತಿನ್ನೋರು ಕೂಡ ಹೇಳ್ತಾ ಇದ್ದಾನೆ. 2000 years later. ನೋಡಿ ಫ್ರೆಂಡ್ಸ್, ಇವಾಗ ಐಸ್ ಕ್ರೀಮ್. ಹಬ್ಬ ಇದು ತಿಂದ್ಮೇಲೆ 100 ಆಗುತ್ತೆ. ಐಸ್ ಕ್ರೀಮ್ ತಿಂದುಬಿಟ್ಟು ನೀರು ಕುಡಿತಾ ಇದ್ದಾರೆ ಫ್ರೆಂಡ್ಸ್. ವೆರಿ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು. ಇವಾಗ ಚಾಕ್ಲೇಟ್. ಹೊಟ್ಟೆಲಿ ಉರಿ ಅಂತೆ ಫ್ರೆಂಡ್ಸ್. ನಾನು ಕೈಲಾಗಿರಾಗಲ್ಲಪ್ಪ ಸ್ವಾಮಿ, ಹಿಂಗೋ ಬಚಾವಾಗ್ಬಿಟ್ಟೆ. ಇನ್ನು ನೋಡಿ, ನಮ್ಮ ಅತ್ತೆ ಮಲಗಿದ್ರು, ಮಕ ತಿಂದ್ಬಿಟ್ಟಿದ್ದು ನೋಡಿ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾರೆ ತಿಂದ ಅಂತ. ನಮ್ಮ ಅತ್ತೆಗೆ ಒಂದ್ಸರಿ ಟ್ರೈ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡೋಕ್ಕೆ ಆಗ್ತಾಯಿಲ್ಲ ರಿಯಾಕ್ಷನ್ನು. ಸ್ವಾಮಿ ದೇವರೇ, ಐಸ್ ಕ್ರೀಮು, ಚಾಕ್ಲೇಟು, ನೀರು ಎಲ್ಲ ಇದ್ಬಿಟ್ಟು ನೀರು ಕುಡಿತವ್ರೆ ಸಜ್ಜಾಗಿ. ದೇವ್ರು ಬಂದೈತಿ. ಜುಡು ಡುಡು 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 ಡಡ್ಡವು 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 ಡಡ್ಡ. Few moments later.